ಎಲ್ರಿಗೂ ನಮಸ್ಕಾರ. ಮೀಲ್ಸ್ ಇನ್ ಮಿನಿಟ್ಗೆ ಸ್ವಾಗತ. ಇವತ್ತು ಹೋಟೆಲ್ನಲ್ಲಿ ಸಿಗೋ ಥರ ಚೋಲೆ ಭಟೂರೆನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಾಬೂಲ್ ಕಡಲೆನ ಬೇಯಿಸೋಕೆ ಹಾಕೊಳ್ಳೋಣ. ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇದನ್ನ ಓವರ್ ನೈಟು ನೆನೆ ಹಾಕಿದ್ದೆ. ಒಂದು 8 ಅವರ್ ಆದ್ರೂ ನೆನೆಬೇಕು, ಆಗ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಒಂದು ಬಟ್ಟೆ ತಗೊಂಡು 1 ಟೀ ಸ್ಪೂನ್ ಟೀ ಪೌಡ್ರು, 2 ಲವಂಗ, 2 ಚಕ್ಕೆ ಮತ್ತೆ 2 ಪಲಾವ್ ಎಲೆನ ಸೇರಿಸಿ ಈ ತರ ಗಂಟು ಕಟ್ಟಿ ಬೇಯಿಸೋಕೆ ಇಟ್ಕೋತಾ ಇದ್ದೀನಿ. ಟೀ ಪೌಡ್ರನ್ನ ಹಾಕೋದ್ರಿಂದ ಒಳ್ಳೆ ಕಲರು ಮತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಟೀ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಈ ತರ ಹಾಕಿನೇ ಗಂಟು ಕಟ್ಟಿನೇ ಹಾಕಬೇಕು ಅಂತ ಏನಿಲ್ಲ. ಟೀ ಪೌಡ್ರನ್ನ ನೀರಿನಲ್ಲಿ ಬೇಯಿಸಿ ಇದಕ್ಕೆ ಸೋಸ್ಕೊಂಡು ಹಾಗೇನೆ ಚಕ್ಕೆ ಲವಂಗ ಪಲಾವ್ ಎಲೆನ ಹಾಕಿನೂ ಕೂಗಿಸ್ಕೋಬಹುದು. ಆ ಥರನೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಒಂದು 6 ವಿಷಲ್ ಕೂಗಬೇಕಿದು. ಚೆನ್ನಾಗಿ ಬೇಯಬೇಕು ಅಂದರೆ 6 ವಿಷಲ್ ಕೂಗಬೇಕು. 6 ವಿಷಲ್ ಕೂಗೋದ್ರೊಳಗೆ ಚೋಲೆಗೆ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಚೋಲೆ ಹಿಟ್ಟನ್ನು ರೆಡಿ ಮಾಡೋಕ್ಕೆ 2 ಕಪ್ ಗೋಧಿ ಹಿಟ್ಟು, 1/4 ಕಪ್ ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಸ್ವಲ್ಪ ಬೇಕಿಂಗ್ ಪೌಡ್ರು. ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ಸೋಡಾನು ಬಳಸಿ, ಪರವಾಗಿಲ್ಲ. ನಾನು ಸ್ವಲ್ಪ ಬೇಕಿಂಗ್ ಪೌಡ್ರನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಮತ್ತು 1 ಗ್ಲಾಸ್ ಹಾಲು ತಗೊಂಡಿದ್ದೀನಿ. ಹಾಲು ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ ಅಂತ. ಸ್ವಲ್ಪ ಕಸೂರಿ ಮೆಂತೆ ಮತ್ತು ಸ್ವಲ್ಪ ಅಜ್ವೈನ್ನ ಹಾಕೊಂಡು ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿ ಕಲಸಿ. ಮೈದಾ ಹಾಕಿನೂ ಮಾಡ್ತಾರೆ, ಆದರೆ ನಾನು ಗೋಧಿ ಹಿಟ್ಟನ್ನು ಬಳಸಿ ಮಾಡ್ತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಎಣ್ಣೆನ ಹಾಕಿ ಈ ಹದಕ್ಕೆ ಕಲಿಸ್ಕೊಳ್ಳಿ. ಸ್ವಲ್ಪ ನಾದ್ಕೊಳ್ಳಿ, ಚೆನ್ನಾಗಿ ನಾದಿ ಈ ಥರ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಳೋಣ. ಅಷ್ಟರಲ್ಲಿ ಚೋಲೆಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರ್ ಕೂಡ 6 ವಿಷಲ್ ಆಗಿದೆ. ಚೋಲೆನ ಮಾಡ್ಕೊಳ್ಳೋಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ. ಚೋಲೆ ಮಸಾಲಾನ ತಗೊಂಡಿದ್ದೀನಿ 2 ಟೇಬಲ್ ಸ್ಪೂನ್. ಒಂದು 10 ರೂಪಾಯಿನ ಪ್ಯಾಕು ಫುಲ್ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಈ ಕಡೆ ಬಾಣಲಿನ ಇಡೋಣ. ಸ್ವಲ್ಪ ಕಾಯ್ದ ಮೇಲೆ ಇದಕ್ಕೆ ಎಣ್ಣೆನ ಹಾಕಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಮಸಾಲೆ ಐಟಮ್ಗೆಲ್ಲ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡೆ ತಿಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ನಾನೆಲ್ಲ ಅಡುಗೆಗೂ ಹಿಂಗನ್ನು ಉಪಯೋಗಿಸ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನು. ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೇನು ಮಸಾಲೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಎಣ್ಣೆ ಬಿಡಲಿ. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಈ ಥರ ನೋಡಿ, ಈ ಥರ ಎಣ್ಣೆ ಬಿಟ್ಟ ಮೇಲೆ 2 ಟೊಮೆಟೊನ ತಗೊಂಡು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ. ಆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಏನು ಟೊಮೆಟೊದ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಬಿಡೋಣ. ಅಷ್ಟರಲ್ಲಿ ಎಣ್ಣೆ ಬಿಟ್ಟಿರುತ್ತೆ. ಈ ಕಡೆ ಕಾಬೂಲ್ ಕಡಲೆ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕಲರ್ ಹೇಗಿದೆ ನೋಡಿ. ಮುಟ್ಟಿದ್ರೆ ಈ ಥರ ಪುಡಿ ಆಗಬೇಕು. ಇಷ್ಟು ಬೆಂದರೆ ಸಾಕಾಗುತ್ತೆ. ಒಂದು 2 ಟೇಬಲ್ ಸ್ಪೂನು ಇದಕ್ಕೆ ಹಾಕೊಳ್ಳೋಣ. ಹಾಕೊಂಡು ಸ್ಮ್ಯಾಶ್ ಮಾಡ್ತೀನಿ. ಅದು ಸ್ಮ್ಯಾಶ್ ಆದರೆ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪನ ಹಾಕಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ತೆಳು ಆದರೆ ಚೆನ್ನಾಗಾಗಲ್ಲ. ನೀವು ಬೇಯಿಸೋಕೆ ನಾವು ಜಾಸ್ತಿನೇ ನೀರು ಹಾಕಿರ್ತೀವಿ. ಸ್ವಲ್ಪ ನೀರನ್ನ ಎತ್ತಿಟ್ಟು ಇನ್ನು ಮಿಕ್ಕಿದ್ದೇನಿರುತ್ತೆ ಅದನ್ನ ಇದಕ್ಕೆ ಸೇರಿಸ್ಕೊಂಡು ಹದ ನೋಡಿ ನೀರು ಹಾಕೊಳ್ಳಿ. ಒಂದೇ ಸಲ ನೀವು ಬೇಯಿಸಿರೋದೆಲ್ಲ ಹುಯ್ದ್ರೆ ತೆಳುಗಾಗ್ಬಿಡುತ್ತೆ, ಆಮೇಲೆ ಚೆನ್ನಾಗಾಗಲ್ಲ, ಥಿಕ್ನೆಸ್ ಬರಲ್ಲ. ಹಾಗಾಗಿ ನೀರನ್ನ ನೀವು ಮೊದಲೇ ಎತ್ತಿಟ್ಟು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿ ಬೇಯಕ್ಕೆ ಬಿಡೋಣ. ಕಾಳಿಗೆಲ್ಲ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಕಾಳು ಬೇಯೋಕೆ ಹಾಕ್ಬೇಕಾದ್ರೂ ಉಪ್ಪನ್ನ ಹಾಕಿರ್ತೀವಿ, ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿಕೊಂಡು. ಇದು ಒಂದು 2 ನಿಮಿಷ ಕುದೀತಾ ಇರಲಿ. ಅಷ್ಟರೊಳಗೆ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೋತೀನಿ. ತುಪ್ಪ ಹಾಕಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಬೆಳ್ಳುಳ್ಳಿ ಮತ್ತೆ ಹಸಿರು ಮೆಣಸಿಕಾಯಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೆಥಿನ ಹಾಕ್ತಾ ಇದ್ದೀನಿ.
ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಸ್ವಲ್ಪ ಖಾರದ ಪುಡಿನ ಹಾಕಿ ಆ ಒಗ್ಗರಣೆನ ಈ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ನೋಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಥಿಕ್ನೆಸ್ ಹೇಗೆ ಬಂದಿದೆ ಅಂತ. ಕರೆಕ್ಟಾಗಿ ಥಿಕ್ನೆಸ್ ಎಲ್ಲ ನೀಟಾಗಿ ಬರುತ್ತೆ, ಚೆನ್ನಾಗಾಗುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ. ಬಟೋರೆನ ಹರ್ಕೊಳ್ಳೋಣ. ಎಣ್ಣೆನ ಕಾಯಕ್ಕಿಟ್ಕೊಂಡು ಈ ಕಡೆ ಬಟೋರೆನ ಹರ್ಕೋತಾ ಇದ್ದೀನಿ. ನೋಡಿ ಈ ಥರ ಹಿಂಗೆ ನಾದ್ಕೊಂಡು ಸ್ವಲ್ಪ ಉಂಡೆಗಳಾಗಿ ಮಾಡಿಕೊಂಡು ಹರ್ಕೊಳ್ಳಿ. ಚಿಕ್ಕದಾಗಿನೇ ಹರ್ಕೊಳ್ಳಿ, ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ, ನೀವು ಚಿಕ್ಕದಾಗಿನೇ ಹರ್ಕೊಳ್ಳಿ. ಹರ್ಕೊಂಡು ಈ ಥರ ಎಣ್ಣೆಗೆ ಹಾಕ್ಕೊಂಡ್ರೆ ಬಟೋರೆ ರೆಡಿ ಆಗುತ್ತೆ. ನೋಡಿ ಮೈದಾದಲ್ಲಿ ಮಾಡಿದರೆ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ನಾನು ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಈ ಕಲರ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಾಯ್ತು ಅಂತ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದೇ ಥರ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.